ಜಗತ್ತಿನಲ್ಲಿರುವ ಎಷ್ಟೇ ಧರ್ಮಗಳಿದ್ದರೂ, ಅನೇಕ ಧರ್ಮಗಳಿರಬಹುದು, ಅನೇಕ ಸಂಪ್ರದಾಯಗಳಿರಬಹುದು, ಅನೇಕ ಆಚರಣೆಗಳಿರಬಹುದು. ಆದರೆ ಎಲ್ಲ ಧರ್ಮಗಳ ಗುರಿಯು ಒಂದೇ, ಆ ಶಿವಪರಮಾತ್ಮನ ಒಲುಮೆಯನ್ನು ಮಾಡಿಕೊಳ್ಳುವಂತಹದ್ದು. ಹಾಗಾಗಿ ಆ ಶಿವನನ್ನು ಒಲಿಸಿಕೊಳ್ಳುವುದು ಪ್ರತಿಯೊಬ್ಬ ಶರಣನಾಗಿರುವ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. 12ನೆಯ ಶತಮಾನದ ಶರಣರೂ ಕೂಡ ಇದೇ ಒಂದು ಸತ್ಯವನ್ನು ಸಾರಿ ಹೋಗಿದರೆ, ನಮಗೆಲ್ಲರಿಗೂ ಕೂಡ ಪರಮಾತ್ಮ ಒಬ್ಬನೇ ಇರುವಾಗ ನಾವೆಲ್ಲರೂ ಭಿನ್ನವಾಗಿರಲು ಹೇಗೆ ಸಾಧ್ಯ? ಹಾಗಾಗಿ ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಎನ್ನುವ ಮಾತನ್ನು ಕೂಡ ಬಸವಣ್ಣನವರು ಹೇಳಿದ್ದಾರೆ. ಅಂದರೆ ಪ್ರತಿಯೊಬ್ಬರನ್ನ ಮನೆಯ ಮಗನೆಂದೆನಿಸುವಂತನೂ ಕೂಡ ಅವರು ತಿಳಿಸ್ತಾರೆ. ಅಂದಮೇಲೆ ಅಂದರೆ ಈ ಸೃಷ್ಟಿ ಎನ್ನುವಂತಹದ್ದು ಆ ಒಬ್ಬ ಪರಮಾತ್ಮನ ಮನೆಯಾಗಿದೆ. ನಾವೆಲ್ಲರೂ ಕೂಡ ಆ ಪರಮಾತ್ಮನ ಈ ಒಂದು ಮನೆಯ ಮಕ್ಕಳೇ ಆಗಿದ್ದೇವೆ. ಆ ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಹೋದರ ಸಹೋದರರೇ ಆಗಿದ್ದೇವೆ. ಹಾಗಾಗಿ ಇಲ್ಲಿ ಭೇದ ಭಾವ ಯಾಕೆ? ನಾವೆಲ್ಲರೂ ಕೂಡ ಪರಮಾತ್ಮನ ದೃಷ್ಟಿಯಲ್ಲಿ, ಆತ್ಮೀಯ ದೃಷ್ಟಿಯಲ್ಲಿ, ಶರಣ ದೃಷ್ಟಿಯಲ್ಲಿ ಅಲ್ಲಿ ಹೆಣ್ಣು ಇಲ್ಲ ಗಂಡು ಇಲ್ಲ ಅಂದ ಬಳಿಕ ಬೇರೆ ದೇಹದ ಧರ್ಮಗಳ ಮಾತೆಲ್ಲಿ, ಅಥವಾ ನಾನು ಬೇರೆ ತಾವು ಬೇರೆ ಎನ್ನುವ ಮಾತೆಲ್ಲಿ. ಹಾಗಾಗಿಯೇ ಅಣ್ಣ ಬಸವಣ್ಣನವರು ಆಗಲಿ ಅಥವಾ ಎಲ್ಲ ಧರ್ಮಾತ್ಮರಾಗಲಿ ಸಾರಿರುವ ಆ ಶಿವಪರಮಾತ್ಮನ ಕುರಿತಾಗಿ ಪ್ರತಿಯೊಬ್ಬರಿಗೂ ಕೂಡ ಅದೇ ಒಂದು ಉದ್ದೇಶ ಇರುವಂತಹದ್ದು. ಆ ಒಬ್ಬ ಸೃಷ್ಟಿಕರ್ತ ಯಾರು? ಪರಮಾತ್ಮ ತಂದೆ ಇದ್ದಾರೆ. ಆ ಶಿವನ ಒಲುಮೆಯನ್ನು ಮಾಡಿಕೊಳ್ಳುವಂತಹದ್ದೇ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಮತ್ತು ಜೀವನದ ಸಾರ್ಥಕ್ಯ ಆಗಿದೆ ಎನ್ನುವಂತಹದ್ದನ್ನು ನಾವು ಎಲ್ಲ ಧರ್ಮಗಳಿಂದ ಕೂಡ ನೋಡಿರುವ ವಿಚಾರವೇ ಆಗಿದೆ. ಹಾಗಾಗಿ ಶರಣರು ಹೇಳ್ತಾರೆ ಒಂದು ಕಡೆ, ಸಪ್ತ ಕೋಟಿ ಮಹಾಮಂತ್ರಗಳಲ್ಲಿ ಓಂ ನಮ ಶಿವಾಯ ಎಂಬುದೇ ಮೂಲ ಮಂತ್ರ. ಸಪ್ತಕೋಟಿ ಮಹಾಮಂತ್ರಗಳು ಅಂತ ಏನಿದೆ, ಎಲ್ಲ ವೇದ ಗೀತ ಉಪನಿಷತ್ತುಗಳು, ಅನೇಕ ರೀತಿಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಬರುವಂಥ ಎಲ್ಲ ಮಂತ್ರಗಳು ಏನೆಲ್ಲ ಇದ್ರೂ ಸಹಿತವಾಗಿ ಆ ಸಪ್ತಕೋಟಿ ಮಹಾಮಂತ್ರಗಳಲ್ಲಿ ಓಂ ನಮ ಶಿವಾಯ ಎಂಬುದೇ ಮೂಲ ಮಂತ್ರ ಅಂತ ಶರಣರು ಕೈಯೆತ್ತಿ ಜಗತ್ತಿಗೆ ಸಾರಿ ಮತ್ತೊಮ್ಮೆ ಹೇಳಿರುವಂಥದ್ದು. ಅದಕ್ಕೆ ಮತ್ತೆ ಹೇಳ್ತಾರೆ, ಓಂ ನಮ ಶಿವಾಯ ಎಂಬುದೇ ಆದಿ ಮಂತ್ರ. ಅಂದರೆ ಓಂ ನಮ ಶಿವಾಯ ಎಲ್ಲ ಮಂತ್ರಗಳಿಗೂ ಕೂಡ ತಳಪಾಯ ಯಾವುದು ಅಂತಂದರೆ, ಇಡೀ ಸೃಷ್ಟಿಗೆ ಹೇಗೆ ಆದಿ ಪುರುಷ ಪರಮಾತ್ಮ ಇದ್ದಾರೆ, ಹಾಗಾಗಿ ಮಂತ್ರವು ಕೂಡ ಓಂ ನಮ ಶಿವಾಯ ಎಂಬುದು ಆದಿ ಮಂತ್ರ ಎನ್ನುವಂತಹ ಮಾತನ್ನು ತಿಳಿಸಿದ್ದಾರೆ. ಅದಕ್ಕಾಗಿ ಮತ್ತೆ ಮುಂದೆ ಹೇಳ್ತಾರೆ, ಓಂ ನಮ ಶಿವಾಯ ಎಂಬುದೇ ಬೀಜ ಮಂತ್ರ ಅಂತ ಹೇಳ್ತಾರೆ. ಯಾವ ರೀತಿ ಇಡೀ ಒಂದು ವೃಕ್ಷಕ್ಕೆ, ಆ ಒಂದು ವೃಕ್ಷದಲ್ಲಿ ಕಾಂಡ ಬೇರೆ ಇರಬಹುದು, ರೆಂಬೆ ಕೊಂಬೆಗಳಿರಬಹುದು, ಅನೇಕ ಎಲೆಗಳಿರಬಹುದು, ಹೂ ಕಾಯಿ ಹಣ್ಣುಗಳಿರಬಹುದು, ಆದರೆ ವೃಕ್ಷದಲ್ಲಿ ಏನೆಲ್ಲ ವೆರೈಟಿ ವಿಧ ವಿಧವಾಗಿರ್ತಕ್ಕಂತಹ ಭಾಗಗಳು ಇದ್ದರೂ ಸಹಿತವಾಗಿ ಇಡೀ ವೃಕ್ಷಕ್ಕೆ ಒಂದು ಬೀಜ ಹೇಗೆ ಆಧಾರವಾಗಿದೆಯೋ ಹಾಗೆ ಮಾನವ ವಂಶ ವೃಕ್ಷಕ್ಕೆ, ಈ ಸೃಷ್ಟಿಯ ವಂಶ ವೃಕ್ಷಕ್ಕೆ ಬೀಜ ರೂಪ ಆ ಪರಮಾತ್ಮ ಆಗಿರುವ ಕಾರಣ ಓಂ ನಮ ಶಿವಾಯ ಎಂಬುದು ಬೀಜ ಮಂತ್ರ ಎನ್ನುವಂತಹ ಸತ್ಯವನ್ನು ಶರಣರು ಸಾರಿರುವಂತಹದ್ದು. ಮತ್ತೆ ಮುಂದೆ ಹೇಳ್ತಾರೆ, ಓಂ ನಮ ಶಿವಾಯ ಎಂಬ ಮಂತ್ರಕ್ಕೆ ಸರಿಸಾಟಿ ಮಂತ್ರ ಬೇರಿಲ್ಲ ಕಾಣಿರೋ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಮತ್ತೊಮ್ಮೆ ಜಗತ್ತಿಗೆ ಬಂದಿರುವ ಉದ್ದೇಶ, ಎಲ್ಲ ಶರಣರು ಕೂಡ ಅವತ್ತು ಒಂದು ಅನುಭವ ಮಂಟಪವನ್ನು ಸ್ಥಾಪಿಸಿ ಒಂದು ಮುಖ್ಯವಾದ ಸಂದೇಶವನ್ನು ಜಗತ್ತಿಗೆ ರವಾನಿಸಲಿಕ್ಕೆ ಅವರು ಅವತರಿಸಿದ್ರು. ಆ ಒಂದು ಸಂದೇಶವೇ ಆಗಿದೆ, ಶಿವನೊಬ್ಬನೇ ಜಗತ್ತಿಗೆ, ದೇವನೊಬ್ಬನೇ ಜಗತ್ತಿಗೆ ಎನ್ನುವಂತಹ ಒಂದು ವಿಶೇಷ ಸಂದೇಶವನ್ನು ಮತ್ತೊಮ್ಮೆ ಸಾರಿ ಆ ಒಂದು ನಿರಾಕಾರ ಶಿವಪರಮಾತ್ಮ, ಜ್ಯೋತಿರ್ಬಿಂದು ಶಿವಪರಮಾತ್ಮನನ್ನು ನಮ್ಮ ತರಹ ಜನನ ಮರಣಗಳಲ್ಲಿ ಬರುವ ದೇಹದ ಆಕೃತಿಯ ಮೂರ್ತಿಗಳ ಪೂಜೆಯನ್ನು ವಿರೋಧಿಸಿ, ಪರಮಾತ್ಮನಿಗೆ ಆಗುವ ಅವಮಾನವನ್ನು ತಪ್ಪಿಸಿ, ಪರಮಾತ್ಮ ಶಿವನ ಬಗ್ಗೆ ಇರುವ ಕಲ್ಪನೆಯಲ್ಲಿ ಗೊಂದಲಗಳಿಗೆ ತೆರೆ ಎಳೆದು ಯಥಾರ್ಥ ಸತ್ಯ ಶಿವಪರಮಾತ್ಮನ ಸತ್ಯ ರೂಪವನ್ನು ಕೊಟ್ಟಿರುವ ಪುಣ್ಯಾತ್ಮರೇ 12ನೇ ಶತಮಾನದ ಶರಣರು. ಹಾಗಾಗಿ ಶರಣರ ಒಂದು ಕೊಡುಗೆ ಜಗತ್ತಿಗೆ ಎಷ್ಟೆಲ್ಲ ಇದೆ ಅಂತಂದರೆ, ಯಾಕೆ ಅವತರಣೆ ಆದರು ಅಂದರೆ ಅಲ್ಲಿಗಿಂತ ಮುಂಚೆ ಶಿವನ ಪೂಜೆ ಇರಲಿಲ್ಲ ಅಂತ ಅಲ್ಲ,
ಅನಾದಿ ಕಾಲದಿಂದಲೂ ಕೂಡ ಸೃಷ್ಟಿ ಅನಾದಿಯಾಗಿರುವಾಗ ಸೃಷ್ಟಿಕರ್ತನು ಅನಾದಿ, ಸೃಷ್ಟಿಕರ್ತನ ಆರಾಧನೆ ಮತ್ತು ಪೂಜೆ ಭಕ್ತಿ ಅನ್ನುವಂಥದ್ದು ಕೂಡ ಅನಾದಿಯೇ ಆಗಿದೆ. ಆದರೆ ಜಗತ್ತಿನಾದ್ಯಂತ ಅಷ್ಟೊತ್ತಿಗಾಗಲೇ 12 ಲಿಂಗಗಳಿದ್ದವು. ಎಲ್ಲ ಕಡೆ ಶಿವನ ಪೂಜೆ ಭಕ್ತಿ ಅನ್ನುವಂಥದ್ದು ಹೋತ ಪ್ರೇತವಾಗಿ ನಡೀತಾ ಇದ್ರೂ ಕೂಡ ಆ ಶಿವನ ಯಥಾರ್ಥ ಸ್ವರೂಪದಿಂದ ಜಗತ್ತಿನ ಎಲ್ಲ ಮಾನವರು ಕೂಡ ದೂರ ಬಂದು ಆಗಿತ್ತು. ಶಿವನ ಯಥಾರ್ಥ ಸತ್ಯದಿಂದ ಸಾಕಷ್ಟು ದೂರ ಬಂದಿರೋದ್ರಿಂದ ಆ ಒಂದು ಶಿವನ ಮೇಲೆ ನಿಶ್ಚಯ ಇದ್ದರೂ ಸಹ ಆ ಶಿವನನ್ನು ಭಕ್ತಿ ಮಾಡಲಿಕ್ಕೆ ಅನೇಕ ರೀತಿಯಲ್ಲಿ ಗೊಂದಲಗಳು ಉಂಟಾಗಿತ್ತು. ಮೊದಲನೇದಾಗಿ ಶಿವನ ಹೆಸರಲ್ಲಿ ಗೊಂದಲ, ಎರಡನೇದಾಗಿ ಶಿವನ ರೂಪದಲ್ಲಿ ಗೊಂದಲ, ಮೂರನೆಯದಾಗಿ ಶಿವನ ಆಚರಣೆಯಲ್ಲಿ ಗೊಂದಲ, ನಾಲ್ಕನೆಯದಾಗಿ ಶಿವನನ್ನು ಯಾರು ಪೂಜಿಸಬಲ್ಲರು ಎನ್ನುವುದರಲ್ಲಿ ಗೊಂದಲ. ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳ ಗೂಡಾಗಿರುವಂಥ ಒಂದು ಪ್ರಪಂಚದಲ್ಲಿ ಆ ಒಬ್ಬ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ ಅಷ್ಟೊಂದು ಸರಳವಾಗಿದ್ದಾರೆ. ಅವರ ಭಕ್ತಿಯೂ ಸರಳವಿದೆ. ಅವರನ್ನು ಯಾರು ಬೇಕಾದರೂ ಆರಾಧಿಸಬಹುದು. ಇಂತಹ ಒಂದು ಪರಮಾತ್ಮನ ಭಕ್ತಿ ಮಾಡಿ ಒಲಿಸಿಕೊಳ್ಳೋದು ಪ್ರತಿಯೊಬ್ಬ ಮನುಷ್ಯಾತ್ಮನ ಜನ್ಮಸಿದ್ಧ ಅಧಿಕಾರವಾಗಿರೋದು. ಆದರೆ ಇಷ್ಟ್ಯಾಕೆ ಈ ಒಂದು ಮನುಷ್ಯಾತ್ಮರು ತೊಳಲಾಡ್ತಾ ಇದ್ದಾರೆ? ಇಷ್ಟೆಲ್ಲ ಅಸ್ಪೃಶ್ಯತೆ ಯಾಕೆ ತಾಂಡವ ಆಡ್ತಾ ಇದೆ? ಈ ಸಮಾಜದಲ್ಲಿ ಇಷ್ಟೊಂದು ಶಿವನ ಹೆಸರಲ್ಲಿ ಯಾಕೆ ಭಯವನ್ನು ಬಿತ್ತಲಾಗ್ತಾ ಇದೆ? ಈ ಒಂದು ಸಂಕಟವನ್ನು ಬಸವಣ್ಣನವರು ಅನುಭವಿಸಲಾಗದೆ ಸಿಡಿದೆದ್ದು ಆ ಒಂದು ವ್ಯವಸ್ಥಿತವಾಗಿ ಪಿತೂರಿ ಆಗ್ತಕ್ಕಂತಹ ಅಥವಾ ತುಳಿತಕ್ಕೊಳಗಾಗಿರುವಂಥವರ ಅಸ್ಪೃಶ್ಯರ ಅಥವಾ ಶಿವನಿಂದ ಬಹಳಷ್ಟು ದೂರ ಸರಿದಿರುವಂಥ, ಶಿವನ ಹೆಸರು ಕೇಳುವುದಕ್ಕೆ ನಮ್ಮ ಕಿವಿಗಳಿಗೆ ಯೋಗ್ಯತೆಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭಯಭೀತರಾಗಿರ್ತಕ್ಕಂತಹ ಜನಗಳ ಪರವಾಗಿ ಬಸವಣ್ಣನವರು ಧ್ವನಿಯಾಗಿ ಮತ್ತೆ ಅವರೆಲ್ಲರಿಗೂ ಕೂಡ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಅವರ ಕಿವಿಯಲ್ಲಿ ಬೋಧಿಸಿ, ಎಲ್ಲರಿಗೂ ಕೂಡ ಜನ್ಮಸಿದ್ಧ ಅಧಿಕಾರ ಇದೆ, ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸರಳವಾಗಿ ಸತ್ಯ ಶುದ್ಧ ಭಾವನೆಯಿಂದ ಒಂದು ಪ್ರಾಮಾಣಿಕ ಕಾಯಕ ಮಾಡ್ತಾ ಆ ಪರಮಾತ್ಮನನ್ನ ಕಾಣಬಹುದು, ಆ ಕೈಲಾಸವನ್ನು ಇಲ್ಲೇ ನೀವು ಅನುಭವ ಮಾಡಬಹುದು ಎನ್ನುವಂತಹ ಶ್ರೇಷ್ಠ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡಿದರು ಬಸವಣ್ಣನವರು. ಹಾಗಾಗಿ ಆ ಶಿವನ ಕುರಿತಾಗಿ ಶರಣರು ಸಾಕಷ್ಟು ಸತ್ಯಗಳನ್ನು ಸಾರಿದರು. ಇಂದಿಗೂ ಕೂಡ ಸಾಕಷ್ಟು ಮೌಢ್ಯಗಳು ಕಡಿಮೆ ಆಯಿತು. ಶರಣರು ಬಂದಾದ ಮೇಲೆ ಒಂದಷ್ಟು ಶಿವನ ಬಗ್ಗೆ ಇರುವಂತಹ ಅನೇಕ ರೀತಿಯ ಭಯಗಳಿಂದ ಜನಗಳು ಒಂದಷ್ಟು ದೂರ ಆದರು. ಶಿವನನ್ನು ಯಾರು ಬೇಕಾದರೂ ಪೂಜಿಸಬಹುದು ಅನ್ನುವಷ್ಟು ಧೈರ್ಯ ಮಾಡಲಿಕ್ಕೆ ಶುರು ಮಾಡಿದರು. ಶಿವನನ್ನು ಒಲಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯ ಇದೆ ಅನ್ನುವಂಥ ರೀತಿಯಲ್ಲಿ ಅಜ್ಞಾನಿಗಳಿರಬಹುದು, ಅಶಕ್ಷರತರಿರಬಹುದು, ಅಸ್ಪೃಶ್ಯರಿರಬಹುದು, ಅಥವಾ ಯಾವುದೇ ರೀತಿಯ ವೇದ ಉಪನಿಷತ್ತುಗಳನ್ನು ಕಲಿಯದೇ ಇರುವಂತಹ ಒಂದು ಹಿಂದುಳಿದ ಜನ ಇರಬಹುದು. ಯಾರೇ ಇದ್ದರೂ ಸಹಿತವಾಗಿ ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಸಾಕಷ್ಟು ವಿದ್ಯೆ ಬೇಕಾಗಿಲ್ಲ. ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ವೇದದ ಮಂತ್ರಗಳೇ ಆಗಬೇಕಿಲ್ಲ. ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಸಂಸ್ಕೃತದ ಶ್ಲೋಕಗಳೇ ಆಗಬೇಕಿಲ್ಲ. ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ತುಪ್ಪ ಅಭಿಷೇಕ ಯಾವುದೇ ರೀತಿಯ ವ್ಯವಸ್ಥಿತವಾಗಿರುವ ಪೂಜೆಯ ಅವಶ್ಯಕತೆಯೇ ಇಲ್ಲ. ಪರಮಾತ್ಮನನ್ನ ಶಿವನನ್ನ ಯಾರು ಬೇಕಾದರೂ ಸತ್ಯ ಶುದ್ಧ ಭಾವದಿಂದ ಶುಭ ಭಾವನೆಯಲ್ಲಿ ಪರಮಾತ್ಮನಿಗೆ ಅಂತರಂಗದ ಒಂದು ಕೂಗಿನಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಯೋಗ್ಯತೆ ಹೊರಗಡೆ ಇರುವ ಸಂಪತ್ತಿನಿಂದ, ನಾನು ಹುಟ್ಟಿರುವ ಜಾತಿನಿಂದ ಬರುವಂಥದ್ದಲ್ಲ. ನನ್ನ ಒಳಗಡೆ ಅಂತರಂಗದಲ್ಲಿ ಪರಮಾತ್ಮನ ಮೇಲೆ ಒಂದಷ್ಟು ನಿಶ್ಚಯ, ಪರಮಾತ್ಮನಿಗಾಗಿ ಒಂದಷ್ಟು ವಿಶಾಲ ಭಾವನೆ, ಸತ್ಯ ಶುದ್ಧ ಪ್ರಾಮಾಣಿಕತೆ ಇದ್ದರೆ ಸಾಕು, ಯಾರು ಬೇಕಾದರೂ ಶಿವನನ್ನು ಒಲಿಸಿಕೊಳ್ಳಬಹುದು ಅನ್ನುವಂಥ ಶ್ರೇಷ್ಠ ಸತ್ಯವನ್ನು ಸಾರಿದರು. ಜೊತೆಗೆ ಯಾರೆಲ್ಲ ಶಿವನ ಕುರಿತಾಗಿ ಅನೇಕ ರೀತಿಯ ಪಿತೂರಿಗಳಿಂದ ಭಯವನ್ನು ತುಂಬಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ರು, ಅನೇಕ ರೂಪಗಳನ್ನು ಕೊಟ್ಟು ಪರಮಾತ್ಮನಿಗೆ ಒಂದು ಸಂಸಾರವನ್ನು ಕಟ್ಟಿ ಅವರ ಹೆಸರಲ್ಲಿ ತಾವು ಬೇಳೆ ಬೇಯಿಸಿಕೊಳ್ಳುವಂಥ ಜನಗಳಿಗೆ ದಿಟ್ಟ ಉತ್ತರವನ್ನು ಕೊಡುವುದರ ಮುಖಾಂತರ ಅವರ ಬಣ್ಣವನ್ನು ಬಯಲು ಮಾಡಿದರು ಶರಣರು. ಅಂಥದ್ದೇ ಒಂದು ವಚನ ಈ ರೀತಿ ಹೇಳ್ತಾ ಇದೆ: ಬೆನಕನು ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ, ಬೆನಕನ ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ, ಪಾರ್ವತಿಯು ಹರನ ಸತಿಯೆಂಬ ಶಿವದ್ರೋಹಿಗಳೇ ನೀವು ಕೇಳಿರೋ. ಪಾರ್ವತಿಯು ಹರನ ಸತಿಯೆಂಬ ಶಿವದ್ರೋಹಿಗಳೇ ನೀವು ಕೇಳಿರೋ.
ಲಿಂಗದ್ರೋಹಿಗಳೇ ನೀವು ಕೇಳಿರೋ, ಅಜಾತ ಪರಮ ಪವಿತ್ರನೊಬ್ಬನೇ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದರೆ ಒಂದು ಕಡೆ ಅದೇ ವೇದಗಳು ಹೇಳುತ್ತೆ, ಒಂದು ಕಡೆ ಅದೇ ಉಪನಿಷತ್ತುಗಳು ಹೇಳುತ್ತೆ, ಅದೇ ಭಗವದ್ಗೀತೆ ಹೇಳುತ್ತೆ. ಅದೆಲ್ಲವನ್ನ ಇಟ್ಟುಕೊಂಡಿರೋರೆ ಮತ್ತೆ ಅನೇಕ ಕಥೆಗಳನ್ನು ಕಟ್ಟಿ ಪುರಾಣಗಳನ್ನು ಮಾಡಿ ಆ ಒಂದು ಹರ ಅಥವಾ ಶಿವ ಅಂತ ನಾವು ಯಾರನ್ನ ಕರಿತೀವಿ, ಪರಮಾತ್ಮ ಅಂತ ಯಾರನ್ನ ಕರಿತೀವಿ, ಅವರಿಗೆ ಒಂದು ಸಂಸಾರವನ್ನು ಕಟ್ಟಿ, ಅವರಿಗೆ ಒಂದಷ್ಟು ಮಕ್ಕಳುಗಳನ್ನು ಕೊಟ್ಟು, ಅವ್ರದ್ದು ಒಂದಿಷ್ಟು ಗುಡಿಗಳನ್ನು ಕಟ್ಟಿ, ಅವ್ರ ಹೆಸರಲ್ಲಿ ಒಂದಿಷ್ಟು ವಸೂಲಿಯನ್ನು ಮಾಡುವ ದಂಧೆಯನ್ನು ಏನು ಶುರು ಹಚ್ಕೊಂಡಿದ್ರು, ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದೆ ಅವರಿಗೆ ಲಿಂಗದ್ರೋಹಿಗಳು, ಶಿವದ್ರೋಹಿಗಳು, ಪಾತಕರೇ ಅಂತ ನೇರವಾಗಿ ಗಟ್ಟಿ ದನಿಯಲ್ಲಿ ದಿಟ್ಟತನದಿಂದ ಉತ್ತರಿಸಿ ಶಿವನ ಸತ್ಯ ಸ್ವರೂಪವನ್ನು ಜಗತ್ತಿಗೆ ಕೊಟ್ಟ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಹಾಗಾಗಿ ಶಿವ ಅಂತಂದರೆ ಅದೇ ವೇದಗಳು ಉಪನಿಷತ್ತುಗಳು ಸಾರುವಂತೆ ಅಜನ್ಮ, ಅಕಾಯ, ಅಭೋಕ್ತ ಪರಮಾತ್ಮನ ಬಗ್ಗೆ ಜ್ಯೋತಿರ್ಬಿಂದು ಸ್ವರೂಪ ಅನ್ನುವ ಮಾತುಗಳನ್ನು ಸಾಕಷ್ಟು ಮಹಿಮೆ ಮಾಡುವ ಮಂತ್ರಗಳು ಎಲ್ಲ ಇದ್ದರೂ ಸಹಿತವಾಗಿ ಒಂದು ಕಡೆ ಅಜನ್ಮ ಅಂತಾರೆ, ಜನನ ಮರಣ ಚಕ್ರ ಇಲ್ಲ ಪರಮಾತ್ಮನಿಗೆ ಅಂತಾರೆ, ಇನ್ನೊಂದು ಕಡೆ ಮತ್ತೆ ಒಂದು ಸಂಸಾರವನ್ನು ತೋರಿಸ್ತಾರೆ, ಒಂದು ಶರೀರವನ್ನು ತೋರಿಸ್ತಾರೆ. ಪರಮಾತ್ಮ ಅಕಾಯ ಅಂತಾರೆ, ಯಾವುದೋ ಒಂದು ರೂಪ ಕೊಟ್ಟು ಒಂದು ಶರೀರದ ಆಕಾರ ಮನುಷ್ಯನ ಆಕಾರದಲ್ಲಿ ತೋರಿಸುವಂಥ ಪ್ರವೃತ್ತಿ ಇದೆ. ಒಂದು ಕಡೆ ಅಭೋಕ್ತ ಅಂತ ಹೇಳ್ತಾರೆ, ಅಷ್ಟೆಲ್ಲ ಸಂಸಾರ ಹೆಂಡತಿ ಮಕ್ಕಳನ್ನು ತೋರಿಸ್ತಾರೆ. ಮತ್ತು ಯಾವುದು ಸತ್ಯ? ಇವರು ಎಡಬಿಡಂಗಿಗಳ ಥರ ಹೇಳೋದು ಒಂದು ಮಾಡೋದು ಒಂದು ಆಗ್ತಾ ಇದೆ ಅಂದಮೇಲೆ ಇವ್ರಿಗೆ ಇಷ್ಟೂ ಕೂಡ ಬುದ್ಧಿ ಇಲ್ವಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರ? ಇದಕ್ಕಿನ್ನ ಶಿವದ್ರೋಹ ಇನ್ನೇನಾದರೂ ಇದೆಯಾ ಅಂತ ಕೆಂಡಾಮಂಡಲವಾಗ್ತಾರೆ ಶರಣರು. ಯಾಕೆ ಅಂದರೆ ಏನನ್ನ ಬೇಕಾದರೂ ಸಹನೆ ಮಾಡಿದರು ಶರಣರು. ಸ್ವತಃ ತಮ್ಮ ಶರೀರವನ್ನು ಬಿಟ್ಟರೂ ಕೂಡ ಅವರಿಗೇನು ಭಯ ಇಲ್ಲ. ಆದರೆ ಶಿವನಿಗೆ ಆಗುವ ಅನ್ಯಾಯ ಇದೆಯಲ್ಲ, ಶಿವನ ಬಗ್ಗೆ ಹೇಳುವಂತಹ ಅಪಸ್ವರಗಳಿದೆಯಲ್ಲ, ಅದನ್ನು ಯಾವತ್ತೂ ಕೂಡ ಸಹಿಸಿಕೊಂಡವರಲ್ಲ ಶರಣರು. ಹಾಗಾಗಿ ನೇರವಾಗಿ ಅವರ ಮೇಲೆ ಪ್ರಹಾರವನ್ನು ಮಾಡುತ್ತಾರೆ, ವಾಗ್ದಾಳಿಯನ್ನು ಮಾಡುತ್ತಾರೆ. ಜಗತ್ತಿಗೆ ಸತ್ಯ ಸಂದೇಶವನ್ನು ಕೊಟ್ಟೇ ಸಿದ್ಧ ಅನ್ನುವ ರೀತಿಯಲ್ಲಿ ವಚನಗಳನ್ನು ಬರೆದು ಜಗತ್ತಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶರಣರು. ಹಾಗಾಗಿ ಶಿವ ಯಾವತ್ತೂ ಕೂಡ ಸಂಸಾರಿ ಆಗಲಿಕ್ಕೆ ಹೇಗೆ ಸಾಧ್ಯ? ಜನನ ಮರಣ ಚಕ್ರಗಳಲ್ಲಿ ಬರದೇ ಇರುವಂಥವರು, ತಾಯಿಯ ಗರ್ಭದಲ್ಲಿ ಜನಿಸದೇ ಇರುವಂಥವರು ಯಾವ ರೀತಿಯಾಗಿ ಒಂದು ಶರೀರವನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಅವರಿಗೆ ಒಂದು ಶರೀರವನ್ನು ತೋರಿಸ್ಲಿಕ್ಕಾದರೂ ಹೇಗೆ ಸಾಧ್ಯ? ಆ ಶರೀರ ಅಷ್ಟೇ ತೋರಿಸಿಬಿಡಲಿಲ್ಲ, ಮತ್ತೆ ಪತ್ನಿನೂ ತೋರಿಸಿದ್ರು. ಆ ಪತ್ನಿನೂ ಅಷ್ಟೇ ತೋರಿಸಿಬಿಡಲಿಲ್ಲ, ಮತ್ತೊಂದೆರಡು ಮಕ್ಕಳನ್ನು ತೋರಿಸ್ತಾರೆ. ಅಂದರೆ ಇವರಿಗೇನು ಶಿವಭಕ್ತರನ್ನಬೇಕೋ ಶಿವದ್ರೋಹಿಗಳೆನ್ನಬೇಕೋ ಎನ್ನುವಂಥ ಒಂದು ವಿಚಾರಗಳನ್ನು ಶರಣರು ಬಹಳ ಸ್ಪಷ್ಟವಾಗಿ ಯಾರೂ ಕೂಡ ಅಲ್ಲಗಳೆಯಲು ಸಾಧ್ಯವಿಲ್ಲದಂತೆ ಯಥಾರ್ಥವಾಗಿ ಶಿವನ ಸತ್ಯವನ್ನು ಕಂಡುಂಡು ಆ ಸ್ವರೂಪವನ್ನು ಅನುಭವಿಸಿ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಜಗತ್ತಿಗೆ ಆ ಶಿವನ ಸತ್ಯವನ್ನು ತಿಳಿಸುವ ಉದ್ದೇಶವೇ ಮಹದ ಉದ್ದೇಶವಾಗಿತ್ತು ಅನುಭವ ಮಂಟಪದಲ್ಲಿ. ಹಾಗಾಗಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಶಿವರಾತ್ರಿ ಹಬ್ಬ ಬರ್ತಾ ಇದೆ, ಶಿವ ಜಯಂತಿ ಬರ್ತಾ ಇದೆ ಅಂದಮೇಲೆ ನಾವೆಲ್ಲ ಶರಣರಿಗೆ ಇದಕ್ಕಿನ್ನ ಹಬ್ಬ ಬೇರುಂಟೆ? ಜಗತ್ತಿನ ಎಲ್ಲ ಶರಣರು ಕೂಡ ವಿಶೇಷವಾಗಿ ನಾವುಗಳು ಅರ್ಥಪೂರ್ಣ ಶಿವ ಜಯಂತಿ ಮಾಡುವ ಅವಶ್ಯಕತೆ ಇದೆ. ಯಾಕೆ ಅಂದರೆ ಇವತ್ತಿಗೂ ಕೂಡ ಶಿವ ಜಯಂತಿ, ಅವತ್ತಿನಿಂದಲೂ ಅನಾದಿ ಕಾಲದಿಂದಲೂ ಕೂಡ ಶಿವ ಜಯಂತಿಯನ್ನು, ಶಿವರಾತ್ರಿಯನ್ನು, ಶಿವನ ಭಕ್ತಿ ಪೂಜೆಯನ್ನು ಈ ಜಗತ್ತಿನಾದ್ಯಂತ ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಮಾಡಿಕೊಂಡು ನಾವು ಬಂದಿದ್ದೇವೆ. ಆದರೆ ಇವತ್ತು ಒಂದು ಕಡೆ ವೈಜ್ಞಾನಿಕವಾಗಿ ಅತಿಯಾಗಿ ಬೆಳೆದಿದ್ದೇವೆ, ಶೈಕ್ಷಣಿಕವಾಗಿ ಬೆಳೆದಿದ್ದೇವೆ, ಸಂವಿಧಾನಿಕವಾಗಿ ಬೆಳೆದಿದ್ದೇವೆ, ಸಾಮಾಜಿಕವಾಗಿ ಬೆಳೆದಿದ್ದೇವೆ, ಬೌದ್ಧಿಕವಾಗಿ ನಾವು ಬೆಳೆದಿದ್ದೇವೆ ಅಂದಮೇಲೆ ಒಂದಷ್ಟು ಸತ್ಯ ಯಾವುದು, ಸುಳ್ಳು ಯಾವುದು ಎನ್ನುವ ಮಿನಿಮಮ್ ಒಂದಷ್ಟು ನಾವು ವಿಚಾರವನ್ನು ಮಾಡುವ ಅವಶ್ಯಕತೆ ಇದೆ. ಏಕೆ ಅಂದರೆ ಅವತ್ತೇ ಶರಣರು ಸಾರಿ ಹೋದರೂ ಕೂಡ ಅಂಥ ಒಂದು ರಾಜಾಡಳಿತದಲ್ಲಿ, ಅಂಥ ಸಂಕಷ್ಟದ ಸಮಯದಲ್ಲಿ ಬಂದು ಯಾವ ಒಬ್ಬ ಶಿವನ ಕುರಿತಾಗಿ ಸತ್ಯ ಸಂದೇಶವನ್ನು ಕೊಟ್ಟು ಹೋದರೂ ಕೂಡ ಇವತ್ತಿಗೂ ಯಾರನ್ನು ನಾವು ಶರಣರು ಅಂತ ಕರಿತೀವಿ, ಶಿವಭಕ್ತರು ಅಂತ ಕರಿತೀವಿ, ಇವತ್ತಿಗೂ ಕೂಡ ನಾವು ನಿರಾಕಾರ ಒಂದು ಜ್ಯೋತಿಯನ್ನು ಆರಾಧನೆ ಮಾಡೋದು ಬಿಟ್ಟು, ನಿರಾಕಾರ ಇಷ್ಟಲಿಂಗವನ್ನು ಆರಾಧನೆ ಮಾಡೋದನ್ನು ಬಿಟ್ಟು ಇವತ್ತಿಗೂ ಮೂರ್ತಿ ಪೂಜೆ ಮಾಡ್ತಿದ್ದೀವಿ, ಇವತ್ತಿಗೂ ಮನೆಯಲ್ಲಿ ಆ ದೇವತೆಗಳ ಫೋಟೋಗಳನ್ನು ಇಟ್ಟುಕೊಳ್ತೀವಿ. ಅಂದರೆ ಇದಕ್ಕಿನ್ನ ಅವಮಾನ ಶಿವನಿಗೆ ಇನ್ನೇನಾದರೂ ಇದೆಯಾ? ಇದಕ್ಕಿನ್ನ ಶರಣ ದ್ರೋಹ ಮತ್ತೇನಾದರೂ ಇದೆಯಾ? ಹಾಗಾಗಿ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಆದರೂ ಇರಬೇಕು. ಶಿವ ಬೇರೆ,
ಧರ್ಮಾತ್ಮರು ಬೇರೆ, ಶಿವ ಬೇರೆ, ದೇವಾತ್ಮರು ಬೇರೆ, ಶಿವ ಬೇರೆ, ಮಹಾತ್ಮರು ಬೇರೆ. ಇಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ಅಂತ ಹೇಳ್ತೀವಿ, ಮಹಾತ್ಮರು ಅಂತ ಹೇಳ್ತೀವಿ, ಧರ್ಮಾತ್ಮರು ಅಂತ ಹೇಳ್ತೀವಿ. ಯಾರು ಬೇಕಾದರೂ ಸೃಷ್ಟಿಯಲ್ಲಿ ಬಂದಿರಲಿ ಹೋಗಿರಲಿ, ಆದರೆ ಇವರೆಲ್ಲರೂ ಬೇರೆ, ಶಿವ ಬೇರೆ ಅನ್ನುವ ಸತ್ಯ ಆದರೂ ನಮಗೆ ಗೊತ್ತಿರಬೇಕಲ್ಲ. ಹಾಗಾಗಿ ಶಿವನ ಮಕ್ಕಳೇ ಎಲ್ಲರೂ ಅಂದ ಮೇಲೆ ಮಕ್ಕಳನ್ನು ಪೂಜಿಸುವುದರಿಂದ ಯಾರಿಗೂ ಆಸ್ತಿ ಸಿಗೋದಿಲ್ಲ. ತಂದೆಯಿಂದಲೇ ಆಸ್ತಿ ಸಿಗಬೇಕಾಗಿರುವುದು, ತಂದೆಯಿಂದಲೇ ಪ್ರತಿಯೊಬ್ಬರು ಕೂಡ ಶಕ್ತಿಯನ್ನು ಪಡೆದುಕೊಂಡಿರುವಂಥವರು. ಯಾರೇ ಶಿವಶಕ್ತಿಯರಾಗಿರಬಹುದು, ಧರ್ಮಾತ್ಮರಾಗಿರಬಹುದು, ಮಹಾತ್ಮರಾಗಿರಬಹುದು, ಎಲ್ಲರೂ ಕೂಡ ಶಿವನೊಲಿದ ಶರಣರೇ ಹೊರತಾಗಿ ಇನ್ಯಾರೂ ಇಲ್ಲ. ಶಿವನೊಲಿದ ಮೇಲೆ ಎಲ್ಲರೂ ಕೂಡ ಇಲ್ಲಿ ಒಂದಿಷ್ಟು ಕೆಲಸವನ್ನು ಮಾಡಿದರೆ ಎಲ್ಲ ಧರ್ಮಾತ್ಮರು ಬಂದಿರುವಂಥದ್ದು ಕೂಡ ಆ ಶಿವನ ಸತ್ಯವನ್ನು ಸಾರಲಿಕ್ಕೆ. ಹಾಗಾಗಿ ಹಿಂದೂಗಳಲ್ಲಿ ನಾವು ಪರಂಜ್ಯೋತಿ ಶಿವಪರಮಾತ್ಮ ಅಂತ ಪೂಜಿಸ್ತೇವೆ. ನಿರಾಕಾರ ಇಷ್ಟಲಿಂಗ ಪೂಜೆಯಲ್ಲಿ ನಾವು ಆ ಒಂದು ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ನೋಡ್ತೇವೆ. ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ನೂರ್ ಹೈ ಅಂತ ಹೇಳ್ತಾರೆ. ಪ್ರಕಾಶ ಸ್ವರೂಪದಲ್ಲಿ ಅವರು ಕೂಡ ನಿರಾಕಾರ ರೂಪವನ್ನೇ ಒಪ್ಪಿರುವಂಥದ್ದು. ಜೈನರು ಕೂಡ ದಿವ್ಯ ಜ್ಯೋತಿ ಅಂತ ಆ ಜ್ಯೋತಿ ಸ್ವರೂಪದಲ್ಲೇ ಪರಮಾತ್ಮನನ್ನು ಕಾಣಿಸುವಂಥದ್ದು, ನೋಡುವಂಥದ್ದು. ಅದೇ ತರಹ ಕ್ರೈಸ್ತ ಧರ್ಮದಲ್ಲಿ ಕೂಡ ಗಾಡ್ ಈಸ್ ಲೈಟ್ ಅಂತ, ಅದೇ ಒಂದು ಲೈಟ್ ಅಂದರೂ ಕೂಡ ಅದೇ ಒಂದು ಪ್ರಕಾಶ ಸ್ವರೂಪದಲ್ಲಿ ಅವರು ಕೂಡ ಭಗವಂತನನ್ನು ಆರಾಧಿಸಿರುವಂಥದ್ದು. ಸಿಖ್ ಧರ್ಮದಲ್ಲಿ ಏಕೋಂಕಾರ ಅಂತ ಹೇಳ್ತಾರೆ. ಓಂಕಾರ ಅಂದರೆ ಪರಮಾತ್ಮನ ಸೂಚಕವಾಗಿರುವಂಥದ್ದೇ. ನಿರಾಕಾರ ಜ್ಯೋತಿ ಸ್ವರೂಪದ ಒಂದು ಚಿಹ್ನೆಯೇ ಓಂಕಾರವಾಗಿರುವಂಥದ್ದು. ಅಂತ ಜಗತ್ತಿಗೆ ಒಬ್ಬನೇ ಪರಮಾತ್ಮ ಅನ್ನುವಂಥ ಸತ್ಯವನ್ನು ಅವರು ಕೂಡ ಸಾರಿರುವಂಥದ್ದು. ಸಾಯಿಬಾಬಾರವರು ಕೂಡ ಸಬ್ಕಾ ಮಾಲಿಕ್ ಏಕ ಹೇ ಅಂತ ಹೇಳಿ ಹೋದರು. ಅದೇ ಥರ ಶರಣರು ಕೂಡ ದೇವನೊಬ್ಬ ನಾಮ ಹಲವು ಅಂತ ಹೇಳಿದರು. ಎಲ್ಲ ಧರ್ಮಗಳ ಸಾರ ಮತ್ತು ಸರ್ವಧರ್ಮ ಮಾನ್ಯ ಆಗಿರುವಂತಹ ನಿರಾಕಾರ ಸಚ್ಚಿದಾನಂದ ಸ್ವರೂಪ ಶಿವನನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಆ ಶಿವನನ್ನು ಎಲ್ಲಿಯ ತನಕ ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯಥಾರ್ಥವಾಗಿ ಭಕ್ತಿ ಮಾಡಲು ಕೂಡ ಹೇಗೆ ಸಾಧ್ಯ? ಯಾರಿಂದಲೂ ನಾವು ಏನಾದರೂ ಒಂದಷ್ಟು ಪಡೆಯಬೇಕು ಅಂದರೆ ಅವರ ಪ್ರೀತಿಯನ್ನಾದರೂ ಸರಿ, ಅವರ ಶಕ್ತಿಯನ್ನಾದರೂ ಸರಿ, ಅವರ ಗುಣಗಳನ್ನಾದರೂ ಸರಿ ಪಡೆಯಬೇಕು ಎಂದಾಗ ಮೊದಲು ಅವರ ಬಗ್ಗೆ ಯಥಾರ್ಥವಾಗಿ ತಿಳಿದುಕೊಳ್ಳಬೇಕು. ಅವರು ಹೇಗಿದ್ದಾರೆ, ಅವರು ಎಲ್ಲಿದ್ದಾರೆ ಅನ್ನುವ ಒಂದಷ್ಟು ಕ್ಲಾರಿಟಿ ನಮಗಿರಬೇಕು. ಆಗ ಮಾತ್ರ ನಾವು ಅವರ ಜೊತೆ ಯಥಾರ್ಥವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕ, ಆತ್ಮೀಯವಾಗಿ ಕಾಂಟ್ಯಾಕ್ಟಲ್ಲಿ ಬರಲಿಕ್ಕೆ ಸಾಧ್ಯ. ಆ ಶಿವನನ್ನು ಯಥಾರ್ಥವಾಗಿ ಆರಾಧಿಸಿ ಆ ಶಿವನ ಕೃಪೆಯನ್ನು ಪಡೆದು ಆ ಶಿವನಿಂದ ಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರಿಗೆ ಮನಸ್ಸಲ್ಲಿ ದ್ವಂದ್ವಗಳಿದೆಯೋ, ಯಾರಿಗೆ ನಿಶ್ಚಯದಲ್ಲಿ ಕೊರತೆ ಇದೆಯೋ, ಯಾರಿಗೆ ತಿಳುವಳಿಕೆಯಲ್ಲಿ ಕೊರತೆ ಇದೆಯೋ, ಎಷ್ಟು ಕಾಲ ಪೂಜೆ ಮಾಡಿದರೇನು, ಎಷ್ಟು ನೀವು ಖರ್ಚು ಮಾಡಿದರೇನು, ಶಿವನ ಒಲಿಮೆ ಆದೀತೆ. ಹಾಗಾಗಿ ಇನ್ನಾದರೂ ಬಂಧುಗಳೇ, ಶಿವನ ಕುರಿತಾಗಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿ ಪರವಾಗಿಲ್ಲ. ಶಿವನ ವಿಚಾರ ಬಂದಾಗ ಒಂದಷ್ಟು ಸತ್ಯದಲ್ಲಿ ಬನ್ನಿ. ಶಿವನನ್ನು ಯಥಾರ್ಥವಾಗಿ ಮೊದಲು ನಾವು ಅರಿತುಕೊಳ್ಳೋಣ. ಜಗತ್ತಿನಲ್ಲಿ ಮೊದಲ ಅಧಿಕಾರ ಯಾರಿಗಿದೆ ಶಿವನ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಶರಣರಿಗಿದೆ ಅನ್ನುವುದೇ ನಮ್ಮ ಹೆಮ್ಮೆ. ಯಾಕೆ ಅಂದರೆ ಜಗತ್ತು ಶಿವನ ಬಗ್ಗೆ ಬಹಳ ದೂರ ಹೋದಾಗ ಮತ್ತೆ ಹಿಂದೂ ಧರ್ಮದಲ್ಲಿ ಯಥಾರ್ಥ ಶಿವನ ಜಾಗೃತಿಯನ್ನು ಮೂಡಿಸಿದವರೇ 12ನೇ ಶತಮಾನದ ಶರಣರು. ಹಾಗಾಗಿ ಇವತ್ತಿಗೂ ಕೂಡ ಆ ಶರಣರ ಹೆಸರನ್ನು ಹೇಳಿಕೊಂಡು ಸಾಕಷ್ಟು ನಾವೇನೆಲ್ಲ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಇದ್ದರೂ ಕೂಡ ಬಟ್ ಇದು ಯಾಕೋ ಸಾಕಾಗ್ತಾ ಇಲ್ಲ. ನಮ್ಮಲ್ಲೂ ಕೂಡ ಇನ್ನೂ ಗೊಂದಲಗಳು ಪೂರ್ತಿಯಾಗಿ ದೂರವಾಗಿಲ್ಲ ಅನ್ನುವಂಥದ್ದೇ ವಿಷಾದಕರ ಸಂಗತಿ. ಹಾಗಾಗಿ ಯಾವುದರಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡಲಿ, ಯಾರು ಬೇಕಾದರೂ, ಆದರೆ ಶಿವನ ವಿಚಾರ ಅಂತ ಬಂದರೆ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ. ಶಿವನ ಬಗ್ಗೆ ಯಥಾರ್ಥವಾಗಿ ತಿಳಿದು ಆಚರಿಸಿದರೆ ಮಾತ್ರ ನಮಗೆ ಫಲ. ಎಷ್ಟು ಕಾಲ ನೀರೊಳಗಿದ್ದರೂ ಸಹಿತ ನೀರಿಗಾಗಿನೇ ಬಾಯಾರಿ ಸತ್ತಂತೆ ನಮ್ಮ ಜೀವನ ಆಗಬಾರದು. ಶರಣ ಆಗಿದ್ದ ಮೇಲೆ ಶಿವನ ಸಮುದ್ರದಲ್ಲೇ ನಾವಿದ್ದೇವೆ. ವಚನಗಳು ಒಂದೊಂದು ಕೂಡ ಆ ಶಿವನ ಬಗ್ಗೆ ಸಾಗರ ರೂಪದಲ್ಲಿ ಯಥಾರ್ಥ ಸತ್ಯವನ್ನು ಸಾರಿವೆ. ಅಂಥ ಶರಣಗಳ ಸತ್ಯ ವಚನಗಳ ಸಾಗರದ ಮಧ್ಯದಲ್ಲಿ ನಿಂತು ಆ ಶಿವನ ಒಲುಮೆಯಿಂದ ನಾವು ಬಾಯಾರಿ ಸತ್ತರೆ ನಮ್ಮಂಥ ಪಾಪಿಗಳು ಮತ್ಯಾರಿರಲಿಕ್ಕೆ ಸಾಧ್ಯ ಇದೆ? ನಮ್ಮಂಥ ದುರ್ದೈವಿಗಳು ಇನ್ಯಾರಿರಲಿಕ್ಕೆ ಸಾಧ್ಯ ಇದೆ? ಯಾರಿಗೋ ಗೊತ್ತಿಲ್ಲ ಶಿವನ ಬಗ್ಗೆ, ಅವರಿಗೆ ಪಾಪ ಗೊತ್ತಾಗಿದ್ರೆ ಮಾಡ್ತಿದ್ರೇನೋ, ಅವ್ರದ್ದು ಬಿಟ್ಟು ಬಿಡೋಣ ಕತೆ. ಬಟ್ ನಾವುಗಳು, ಇದು ನಮ್ಮ ಸೌಭಾಗ್ಯ.
ನಮ್ಮ ಅದೃಷ್ಟ ಇದು. ನಾವು ಶರಣರಾಗಿ ಹುಟ್ಟಿರೋದೇ ಒಂದು ಅದೃಷ್ಟ. ಶರಣರ ವಚನಗಳು ನಮಗೆ ಸಿಕ್ಕಿರೋದೇ ಒಂದು ಅದೃಷ್ಟ. ಆ ಶರಣರು ಕೊಟ್ಟಿರುವ ವಚನಗಳಲ್ಲಿ ನನಗೆ ಯಥಾರ್ಥ ಶಿವನ ದರ್ಶನ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ ಅಂದರೆ ಇದಕ್ಕಿನ್ನ ಶರಣ ದ್ರೋಹ ಮತ್ಯಾವುದೂ ಇಲ್ಲ. ಇವತ್ತು ಬರೀ ನಾವು ಆವೇಶದಲ್ಲಿ ಹುಮ್ಮಸ್ಸಿನಿಂದ ಬಸವ ತತ್ವವನ್ನು ಏನೋ ಪ್ರಚಾರ ಮಾಡ್ತೀವಿ ಅಥವಾ ಇನ್ನೇನನ್ನೋ ಯಾರಿಗೂ ಮುಟ್ಟಿಸ್ತೀವಿ ಅನ್ನುವ ಭರದಲ್ಲಿ ಏನೇನೋ ಮಾಡ್ತಾ ಹೊರಟು ಮತ್ತೆ ನಾವು ಶಿವನನ್ನು ಬಿಟ್ಟರೆ ನಾವು ಲಿಂಗದ್ರೋಹಿಗಳೇ, ನಾವು ಶಿವದ್ರೋಹಿಗಳೇ. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ನಮಗೆ ಮೊದಲು ಕ್ಲಾರಿಟಿ ಇರಲಿ, ಪರಮಾತ್ಮ ಒಬ್ಬನೇ, ಪರಮಾತ್ಮ ನಿರಾಕಾರ, ಪರಮಾತ್ಮನ ಹೆಸರು ಶಿವ. ಶಿವ ಅಂತಂದರೆ ಶುಭಕಾರಿ, ಮಂಗಳಕಾರಿ, ಕಲ್ಯಾಣಕಾರಿ. ಆ ಶಿವ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದಾನೆ. ಆ ಶಿವ ಸರ್ವಾತ್ಮರ ತಂದೆಯಾಗಿದ್ದಾನೆ. ಆ ಶಿವ ಸೃಷ್ಟಿಕರ್ತನಾಗಿದ್ದಾನೆ. ಆ ಶಿವ ಸರ್ವರಿಗೂ ಕಲ್ಯಾಣವನ್ನು ಬಯಸುವಂತಾತನಾಗಿದ್ದಾನೆ. ಆತ ನನಗೂ ತಂದೆ, ಅವರಿಗೂ ತಂದೆ. ಸೃಷ್ಟಿಯಲ್ಲಿರುವ ಸರ್ವ ಧರ್ಮದ ಆತ್ಮರಿಗೂ ಒಬ್ಬನೇ ಪರಮಾತ್ಮ ಆಗಿದ್ದಾನೆ. ಹಾಗಾಗಿ ಬ್ರಹ್ಮ, ವಿಷ್ಣು, ಶಂಕರ ಅಂತ ಅನೇಕ ಕೋಟ್ಯಾಂತರ ದೇವತೆಗಳನ್ನು ನಾವು ತೋರಿಸಿದರೂ ಸಹ ಅದೇ ಅವರದ್ದೇ ಮಂತ್ರಗಳಲ್ಲಿ ಹೇಳ್ತಾರೆ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ, ಶಿವ ಪರಮಾತ್ಮಾಯ ನಮಃ ಅಂತ ಕರೀತಾರೆ. ಬ್ರಹ್ಮ ಪರಮಾತ್ಮ ಅನ್ನಲಿಲ್ಲ, ವಿಷ್ಣು ಪರಮಾತ್ಮ ಅನ್ನಲಿಲ್ಲ, ಶಂಕರ ಪರಮಾತ್ಮ ಅನ್ನಲಿಲ್ಲ. ಬ್ರಹ್ಮ ದೇವತಾ ಅಂದರು, ವಿಷ್ಣು ದೇವತಾ ಅಂದರು, ಶಂಕರ ದೇವತಾ ಅಂದರು, ಶಿವ ಪರಮಾತ್ಮಾಯ ನಮಃ ಅಂತಾರೆ. ಅಂದರೆ ಸೃಷ್ಟಿಯನ್ನು ಎಷ್ಟೇ ದೇವಾನುದೇವತೆಗಳನ್ನು ತೋರಿಸಿದ್ರೂ ಸಹ ಸಾಮಾನ್ಯ ಮನುಷ್ಯಾತ್ಮರಿಂದ ಹಿಡಿದು ಎಲ್ಲ ದೇವಾತ್ಮರು ಧರ್ಮಾತ್ಮರಿಗೂ ಕೂಡ ತಂದೆ ಒಬ್ಬನೇ ಪರಮಾತ್ಮ ಆಗಿರುವ ಕಾರಣಕ್ಕಾಗಿ ದೇವಾತ್ಮರು ಅಂತೀವಿ, ಧರ್ಮಾತ್ಮರು ಅಂತೀವಿ, ಮಹಾತ್ಮರು ಅಂತೀವಿ, ಪುಣ್ಯಾತ್ಮರು ಅಂತೀವಿ, ಪಾಪಾತ್ಮರು ಅಂತಾರೆ. ಆದರೆ ಪರಮಾತ್ಮರು ಅನ್ನೋದಿಲ್ಲ, ಭಗವಂತರು ಅನ್ನೋದಿಲ್ಲ. ಭಗವಂತ ಪರಮಾತ್ಮ ಶಿವ ಒಬ್ಬನೇ ಆಗಿದ್ದಾನೆ. ಹಾಗಾಗಿ ಹಿಂದೂಗಳು ನಾವು ಶಿವ ಅನ್ನಬಹುದು, ಮುಸಲ್ಮಾನರು ಅಲ್ಲಾ ಅನ್ನಬಹುದು, ಗಾಡ್ ಈಸ್ ದ ಲೈಟ್ ಅಂತ ಕ್ರಿಸ್ತರು ಹೇಳಬಹುದು. ಹಾಗಾಗಿ ಎಲ್ಲ ಧರ್ಮಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೆದರೂ ಕೂಡ ಸ್ವರೂಪ ಅಂತೂ ವ್ಯತ್ಯಾಸ ಆಗೋದಿಲ್ಲ. ಹಾಗೆ ಸ್ವರೂಪದಲ್ಲಿ ನಾವು ಯಥಾರ್ಥವಾಗಿ ಶಿವನನ್ನು ಗುರುತಿಸುವುದೇ ಮೊದಲ ಶರಣನಾಗಿ ನನ್ನ ಆದ್ಯ ಕರ್ತವ್ಯ. ಅದೇ ಒಂದು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಶಿವನನ್ನು ಆರಾಧಿಸುವುದು, ಅದೇ ಸ್ವರೂಪದಲ್ಲಿ ಸ್ಮೃತಿಯನ್ನು ಮಾಡುವುದು, ಆ ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರದಲ್ಲಿ ಸದಾಕಾಲ ಶ್ವಾಸ ಉಚ್ಛ್ವಾಸವನ್ನು ಮಾಡುವಂಥದ್ದು ಶರಣನ ಆದ್ಯ ಕರ್ತವ್ಯವಾಗಿದೆ.